ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ಮತದಾನದ ದಿನ. ಆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಮೈತ್ರಿಯ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರು ಅವರ ಪರವಾಗಿ ಈ ದಿನ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಆಶೀರ್ವಾದವನ್ನು ನಿಮ್ಮಿಂದ ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು, ನಾಗರಾಜ್ ಅವರು ಮತ್ತು ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥ ನಮ್ಮ ಜೊತೆಯಲ್ಲೇ ಸ್ವಲ್ಪ ದಿವಸ ಇದ್ದಂಥ ಚಲವರಾಜ್ ಅವರು ಎಲ್ಲರೂ ಮಾತನಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಇದೀಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಒಂದು ಊರು ಬಿಸಿಲಿನಲ್ಲಿ ಹಲವಾರು ಗ್ರಾಮಗಳ ಹಳ್ಳಿಯಿಂದ ತಾಯಂದರು, ಹಿರಿಯರು, ಯುವಕ ಸ್ನೇಹಿತರು ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಈ ಸಭೆಯಲ್ಲಿ ಭಾಗವಹಿಸಿ ಸುಧಾಕರ್ ಅವರಿಗೆ ತಮ್ಮ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದೀರಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಸುಧಾಕರ್ ಅವರು ಬಹಳ ವಿಷಯಗಳನ್ನ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಏನು ಬಂದಿದ್ದಾರೆ, 5 ಗ್ಯಾರಂಟಿಗಳನ್ನು ಹೊರತುಪಡಿಸಿದ್ರೆ ಇನ್ನು ಯಾವುದೇ ಕಾರ್ಯಕ್ರಮಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ 5 ಗ್ಯಾರಂಟಿಗಳನ್ನು ಕೊಡ್ಲಿಕ್ಕೆ 1,05,000 ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿದ್ದಾರೆ. 1,05,00,000 ರೂಪಾಯಿ ಸಾಲ, 1,05,00,000 ರೂಪಾಯಿಗಳನ್ನು ಇವ ನಿಮಗೆ ಗ್ಯಾರಂಟಿಯ ಹಣ ಏನು ಕೊಟ್ಟಿದ್ದಾರೆ, ಕೊಟ್ಟಿದ್ದೇವೆ ಅಂತಾರೆ. ಯಾರಿಗೆ ಬಂದಿದೆಯೋ ಇನ್ನೂ ಗೊತ್ತಿಲ್ಲ ಸಂಪೂರ್ಣವಾಗಿ. 52,000 ಕೋಟಿ ಹೇಳ್ತಾ ಇದ್ದಾರೆ. ಈ 52,000 ಕೋಟಿ ನೀವು ಕೊಟ್ಟರು ಕೊನೆಗೆ ಅಂತಿಮವಾಗಿ ಈ 52,000 ಕೋಟಿಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರ ಈಗ 1,05,000 ಕೋಟಿ ಸಾಲ ಏನು ಮಾಡಿದ್ದಾರೆ, ಸಾಲ ಯಾರು ತೀರಿಸಬೇಕು? ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಸಾಲ ನೀವುಗಳೇ ತೀರಿಸಬೇಕು. ನಿಮ್ಮ ದುಡ್ಡನ್ನು ತೆಗೆದು ನೀವು ಕೊಟ್ಟು ಪುಕ್ಕಟ್ಟೆ ಪ್ರಚಾರ ಗಿಟ್ಟಿಸಿಕೊಳ್ಳಲು ಹೊರತುಪಡಿಸಿ ಇವರೇನು ಶ್ರಮದಿಂದ ಸರ್ಕಾರ ನಡೆಸಿ ಸರ್ಕಾರದ ಆರ್ಥಿಕ ಶಕ್ತಿಯನ್ನು ಸದೃಢಗೊಳಿಸಿ ನಿಮಗೆ ಹಣ ತಲುಪಿಸ್ತಾ ಇಲ್ಲ. ಇವರು ಅದಷ್ಟೇ ಅಲ್ಲ, ನಾನು ಈ ಸರ್ಕಾರವನ್ನ ಪಿಕ್ ಪ್ಯಾಕೆಟ್ ಸರ್ಕಾರ ಅಂತಕ್ಕಂಥದ್ದು ಹೇಳ್ತೇನೆ. ಯಾತಕ್ಕೆ ನಾನು ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ ಹೇಳ್ತಾ ಇದ್ದೇನೆ? ಅವ್ರು ಹೇಳ್ತಾರೆ ನಮ್ಮ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತಿದ್ದೇವೆ ಅಂತ. ನಮ್ಮ ಹೆಣ್ಣು ಮಕ್ಕಳ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ನನ್ನ ತಾಯಂದ್ರ ಗಮನಕ್ಕೆ ತರ್ತಕ್ಕಂಥದ್ದು, ಒಂದು ಕಡೆ ನಿಮಗೆ 2,000 ರೂಪಾಯಿ ಹೇಳಿದ್ದಾರೆ. ಆದರೆ ನಿಮ್ಮ ಕುಟುಂಬದಲ್ಲಿ ಶ್ರಮಪಟ್ಟು ಜೀವನ ಮಾಡ್ತಕ್ಕಂಥ ಕುಟುಂಬದ ಯಜಮಾನರುಗಳಿಂದ ತಿಂಗಳಿಗೆ ಯಾವೊಂದು ಮದ್ಯದ ಅಂಗಡಿಗಳಲ್ಲಿ ಬೆಲೆ ಏರಿಕೆ ಮಾಡಿದ್ದಾರೆ. 5,000 ರಿಂದ 6,000 ರೂಪಾಯಿ ಹೆಚ್ಚುವರಿಯಾಗಿ ನಿಮ್ಮ ಕುಟುಂಬದ ಮುಖ್ಯಸ್ಥರಿಂದ ಸರ್ಕಾರದ ಖಜಾನೆ ತುಂಬಿಸ್ಕೊಳ್ತಾ ಇದ್ದಾರೆ. ಇಲ್ಲಿ 2,000 ಕೊಟ್ಟು ಅಲ್ಲಿ 5,000 ರಿಂದ 6,000 ರೂಪಾಯಿ ನಿಮ್ಮ ಜೋಬಿಗೆ ಕೈ ಹಾಕಿ ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ ಅದಕ್ಕೆ ನಾನು ಹೇಳಿದ್ದೆ. ಇದು ಬಹಳ ದೊಡ್ಡ ಕಾರ್ಯಕ್ರಮ ಯೋಚನೆ ಮಾಡಿ ನಿಮ್ಮ ತಾಯಿದ್ರು. ಇವತ್ತು ಈ ಒಂದು ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ
ಕೆಲವು ನ್ಯಾಷನಲ್ ಹೈವೇಗಳಿರ್ಬೋದು ಮತ್ತು ಆ ಒಂದು ಅನುದಾನದಲ್ಲಿ ಇವತ್ತು ಕೆಲಸಗಳು ಹೊರಡಿತಿರೋದು ಬಿಟ್ಟರೆ ಈ ಸರ್ಕಾರದಿಂದ ₹1 ಹಣವನ್ನು ಇನ್ನೂ ಬಿಡುಗಡೆ ಮಾಡಲಿಲ್ಲ. ಈ ವರ್ಷ ರಾಜ್ಯದಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇವತ್ತು ಪತ್ರಿಕೆಗಳು ತೆಗೆಯಿರಿ. ಬೆಳಗ್ಗೆ ನಾವು ಪತ್ರಿಕೆಯನ್ನು ತೆಗೆದರೆ ರಾಜ್ಯದ ಹಲವಾರು ಭಾಗದಲ್ಲಿ ಮತ್ತೆ ಪುನಃ ರೈತರ ಆತ್ಮಹತ್ಯೆ ಪ್ರಕರಣಗಳು ಪ್ರಾರಂಭ ಆಗಿವೆ. ಸಾಲವನ್ನು ತೀರಿಸಲಿಕ್ಕಾಗದೆ ಯಾವುದು ಕೃಷಿಯನ್ನು ನಂಬಿ ಬದುಕ್ತಕ್ಕಂಥ ನಮ್ಮ ರೈತರು ಅವರು ಕೃಷಿಗೆ ಮಾಡಿದಂಥ ಸಾಲವನ್ನು ತೀರಿಸಲಿಕ್ಕಾಗದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಈಗ ಯಾವುದು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯನ್ನ ಸನ್ಮಾನ ಯೋಜನೆಯನ್ನ ಕಾರ್ಯಕ್ರಮವನ್ನು ಜಾರಿಗೆ ತರೋದ್ರ ಮುಖಾಂತರ ವರ್ಷಕ್ಕೆ ₹6,000 ರೈತರ ಒಂದು ಕೃಷಿಗೆ ಬೆಂಬಲವನ್ನು ಕೊಟ್ಟು ಬಂದಂಥದ್ದೇನಿದೆ ಕೊಟ್ಟು ಬಂದಿದ್ದಾರೆ. ಅದರ ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ 6,000 ಜೊತೆಗೆ ₹4,000 ರಾಜ್ಯ ಸರ್ಕಾರದಿಂದ ಕೊಡ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದರು. ಅಂದ್ರೆ ವರ್ಷಕ್ಕೆ ರೈತರಿಗೆ ₹10,000 ಕೃಷಿಯ ಒಂದು ಕಾರ್ಯಕ್ರಮಗಳಿಗೆ ಹಣ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ರೈತರಿಗೆ ಕೊಡ್ತಾ ಇದ್ದಂತ ರಾಜ್ಯ ಸರ್ಕಾರದ ₹4,000 ಕೊಡ್ತಕ್ಕಂಥದ್ದನ್ನು ರದ್ದು ಮಾಡೋದು. ಇದು ರೈತರಿಗೆ ಈ ಸರ್ಕಾರ ಗೌರವ ಕೊಡ್ತಾ ಇದ್ದಾರೆ. ಈ ಒಂದು ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ರೈತರ ಹೊಲದಲ್ಲಿ ಬೆಳೆದಂತ ಬೆಳೆ ಸಂಪೂರ್ಣ ನಾಶ ಆಗಿದೆ. ರೈತರು ಯಾವೊಂದು ಬರಗಾಲಕ್ಕೆ ಬೆಲೆಯನ್ನು ಕೇಳಿದ್ರು, ಬೆಳೆ ನಷ್ಟವನ್ನು ಕೇಳಿದ್ದಾರೆ. ಸರ್ಕಾರ ಒಂದು 3 ತಿಂಗಳು ಸತಾಯಿಸಿ ₹2,000 ಕೊಡ್ತಕ್ಕಂಥ ತೀರ್ಮಾನ ಮಾಡೋದು. ₹2,000 ಹೆಕ್ಟರ್ಗೆ 624 ಕೋಟಿ ಬಿಡುಗಡೆ ಮಾಡಿದ್ದೇವೆ. ಆ 624 ಕೋಟಿನಲ್ಲೂ ಕೇಂದ್ರ ಸರ್ಕಾರದಿಂದ 75% ಹಣ ಬಂದಿದೆ. ರಾಜ್ಯ ಸರ್ಕಾರ ಕೊಟ್ಟಿರೋದು ಕೇವಲ 25%. ಇದು ರಾಜ್ಯ ಸರ್ಕಾರ ರೈತರನ್ನ ಯಾವ ರೀತಿ ನಡೆಸ್ಕೊತಾ ಇದ್ದಾರೆ. ಇವತ್ತು ರೈತರಿಗೆ ಬರಗಾಲದ ಒಂದು ಬೆಳೆ ನಷ್ಟಕ್ಕೆ ₹2,000 ಕೊಡ್ತಾ ಇದ್ದಾರೆ. ಅದೇ 600 ಕೋಟಿ ಅಂತ ಹೇಳಿದ್ದೇನೆ, ಅದರಲ್ಲಿ 75% ಕೇಂದ್ರ ಸರ್ಕಾರದ್ದು ಅಂತ ಹೇಳಿದೆ. ಈ ಸರ್ಕಾರದಲ್ಲಿ ಇವರ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಪ್ರತಿದಿನ ಪತ್ರಿಕೆಯಲ್ಲಿ ಜಾಹೀರಾತು ಕೊಡ್ತಾ ಇದ್ದಾರಲ್ಲ, ದಯವಿಟ್ಟು ಎಲ್ಲ ನಮ್ಮ ಯುವಕರು ತಾಯಿದು ಅರ್ಥ ಮಾಡೋಣ. ಆ ಜಾಹೀರಾತನ್ನ ಕೊಡ್ಲಿಕ್ಕೆ ಇವರ ಮುಖಪುಟದಲ್ಲಿ ಇವರು ಫೋಟೋ ಹಾಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಈ ಸರ್ಕಾರ ಬಂದ ನಂತರ ಸುಮಾರು 300ರಿಂದ 350 ಕೋಟಿ ಹಣ ಯಾರ ಅಪ್ಪರ ಮನೆ ದುಡ್ಡು ಇದು. ಇವರು ಫೋಟೋ ಜಾಹೀರಾತು ಹಾಕೋದಕ್ಕೆ ಮುಖಪುಟದಲ್ಲಿ 350 ಕೋಟಿ, ಈ ನಾಡಿನ 6.5 ಕೋಟಿ ರಾಜ್ಯಕ್ಕೆ ತೆರಿಗೆ ರೂಪದಲ್ಲಿ ಕಟ್ಟತಕ್ಕಂಥ ನಿಮ್ಮ ಬೆವರು ಸುರಿಸಿದ ಹಣವನ್ನ ಅಲ್ಲಿ 350 ಕೋಟಿ ಜಾಹೀರಾತು ಖರ್ಚು ಮಾಡುತ್ತಾರೆ. ಇದು ಈ ಸರ್ಕಾರ ಬಡವರಿಗೆ ಕೊಡ್ತಿರ್ತಕ್ಕಂಥ ಯೋಜನೆ. 10 kg ಅಕ್ಕಿ ಅಂತ ಹೇಳಿದ್ರು, 10 kg ಅಕ್ಕಿ ಕೊಟ್ಟರೆ ಇವರು ನುಡಿದಂತೆ ನಡೆದಿದ್ದೇವೆ ಅಂತಾರೆ. ಇವತ್ತು ಅವ್ರು ಕೊಡ್ತಿರ್ತಕ್ಕಂಥ ಅಕ್ಕಿ ರಾಜ್ಯ ಸರ್ಕಾರ ಕೊಡ್ತಿರೋದಲ್ಲ. ಇವತ್ತು ದೇಶದಲ್ಲಿ 80 ಕೋಟಿ ಕುಟುಂಬಗಳಿಗೆ ಸುಮಾರು 3 ಲಕ್ಷ ಕೋಟಿ ಹಣವನ್ನು ಖರ್ಚು ಮಾಡಿ ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಇದು. ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಅಲ್ಲ. ಇನ್ನು ನಮ್ಮ ಯುವಕರಿಗೆ ಹೇಳಿದ್ರು, ಯಾರಿಗೆ ಉದ್ಯೋಗ ದೊರಕಿಲ್ಲ, ನಿರುದ್ಯೋಗಿಗಳಿದ್ದಾರೆ, ಅವರಿಗೆ ₹3,000 ಕೊಡ್ತೀವಿ 2 ವರ್ಷ ಅಂತ ಹೇಳಿದ್ರು. ಮೊದಲು ಹೇಳಿದ್ರು 3,000 ಕೊಡ್ತೀವಿ ಅಂತ ಹೇಳಿ, ಆಮೇಲೆ 2 ವರ್ಷಕ್ಕೆ ಅಂದ್ರು. ಆಮೇಲೆ ಹೇಳಿದ್ರು ಹಿಂದೆ ಪಾಸ್ ಆಗಿರ್ತಕ್ಕಂಥ ನಿರುದ್ಯೋಗಿಗಳಿಗಲ್ಲ, ಈ ವರ್ಷದಿಂದ ಪಾಸ್ ಮಾಡ್ಕೊತಿರಲ್ಲ, ನೀವು ಮತ್ತೆ ಹೆಚ್ಚುವರಿಯಾಗಿ ಓದಲಿಕ್ಕೆ ಹೋಗದೆ ಕೆಲಸ ಸಿಗದೆ ಇದ್ರೆ ತಕ್ಷಣ 2 ವರ್ಷಗಳ ಮಾತ್ರ ಕೊಡ್ತೀವಿ ಅಂತ. ಇದು ಯುವಕರಿಗೆ ಗೌರವ ಕೊಡೋ ಕಾರ್ಯಕ್ರಮ. ₹3,000 ಇಲ್ಲ 1,500 ಡಿಪ್ಲೊಮಾ ಓದೋರಿಗೆ. ಮೊನ್ನೆ ನರೇಂದ್ರ ಮೋದಿ ಅವರಲ್ಲ, ರಾಹುಲ್ ಗಾಂಧಿ ಪಕ್ಕದ ತಮಿಳುನಾಡಿನಲ್ಲಿ ಭಾಷಣ ಮಾಡ್ತಾರೆ ಸ್ಟಾಲಿನ್ ಜೊತೆ ನಿಂತು.
ನಾವು ಅಧಿಕಾರಕ್ಕೆ ಬಂದರೆ ಕೇಂದ್ರ ಸರ್ಕಾರದಿಂದ 31 ಲಕ್ಷ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ತಮಿಳುನಾಡು. ಆದ್ರೆ ನಾನು ರಾಹುಲ್ ಗಾಂಧಿ ಅವರಿಗೆ ಕೇಳಿದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2.25 ಲಕ್ಷ ಸರ್ಕಾರದ ಉದ್ಯೋಗಗಳು ಭರ್ತಿ ಮಾಡದೆ ಖಾಲಿ ಇಟ್ಟುಕೊಂಡಿದ್ದಾರೆ. 1 ವರ್ಷ ಆಯಿತು ಸರ್ಕಾರ ಬಂತು, 2.25 ಲಕ್ಷ ಖಾಲಿ ಹುದ್ದೆ ಭರ್ತಿ ಮಾಡದೆ ಇರ್ತೀರಿ. ಮೊದಲು ರಾಹುಲ್ ಗಾಂಧಿ ಅವರೇ ನಿಮ್ಮ ಸಿದ್ದರಾಮಯ್ಯವ್ರಿಗೆ ಹೇಳಿ, ಇಲ್ಲಿ ಯುವಕರಿಗೆ ಮೊದಲು ಉದ್ಯೋಗ ಕೊಡಿ, ಆಮೇಲೆ ನಿಮ್ಗೆ ನೋಡೋಣ ಕೇಂದ್ರ ಸರ್ಕಾರದಲ್ಲಿ ಬಂದು ನೀವು ಸರ್ಕಾರ ಮಾಡಿ ಉದ್ಯೋಗ ಕೊಡೋದು ಆಮೇಲೆ ನೋಡೋಣ. ಕರ್ನಾಟಕ ಜನ ನಿಮಗೆ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ನಿಜಕ್ಕೂ ನಿಮ್ಮ ಬದ್ಧತೆ ಪ್ರಾಮಾಣಿಕತೆ ಯುವಕರಿಗೆ ಉದ್ಯೋಗ ಕೊಡಬೇಕು ಅನ್ನೋದಿದ್ರೆ ಇವತ್ತು ಸರ್ಕಾರದಲ್ಲಿ 2.25 ಲಕ್ಷ ಉದ್ಯೋಗ ಏನು ಖಾಲಿ ಇಟ್ಟುಕೊಂಡಿದ್ದೀರಿ, ಮೊದಲ ಕೆಲಸ ಕೊಡಿ. ನಾನು ನೀವು ಪ್ರಶ್ನೆ ಮಾಡ್ಬೋದು, ನೀನು ಮುಖ್ಯಮಂತ್ರಿ ಇದ್ದಾಗ ಇನ್ನೂರು ಉದ್ಯೋಗ ಸೃಷ್ಟಿ ಮಾಡ್ದ ಅಂತ. 2006-7 ನಾನು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆಯಲ್ಲಿ 56,000 ಕುಟುಂಬಗಳಿಗೆ ಉದ್ಯೋಗವನ್ನು ಕೊಟ್ಟಿದ್ದನ್ನು ನಿಮ್ಮ ಮುಂದೆ ಸ್ಮರಿಸ್ಕೊತೀನಿ. ಆ 50,000 ಉದ್ಯೋಗದಲ್ಲಿ ಸುಮಾರು 28,000 ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಟ್ಟಿದ್ದೇನೆ. ಇದು ನಮ್ಮ ತಾಯಂದರಿಗೆ ನಾನು ಸಲ್ಲಿಸಿರ್ತಕ್ಕಂಥ ಗೌರವ. ಇವರೇನು ಮಾಡ್ಕೊಂಡಿದ್ದಾರೆ, ಬರೀ ಗ್ಯಾರಂಟಿಯ ಘೋಷಣೆ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಿನ್ನೆ ದಿನ ನರೇಂದ್ರ ಮೋದಿ ಅವರು ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಯಾವತ್ತು ಬೀದಿ ಬದಿ ವ್ಯಾಪಾರಿಗಳು ಬಡವರಿದ್ದಾರೆ ಅವರಿಗೆ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲದೆ ಸಾಲವನ್ನು ನಿಮ್ಮ ಮನೆಯ ಬಾಗಿಲಿಗೆ ಕೊಡ್ತಕ್ಕಂಥ ಯೋಜನೆ ಇರಬಹುದು. ಹೆಣ್ಣು ಮಕ್ಕಳು ಈ ದೇಶದಲ್ಲಿ ಸುಮಾರು 3 ಕೋಟಿ ಹೆಣ್ಣು ಮಕ್ಕಳಿಗೆ ಲಕ್ಕಪತಿ ಅಂತಕ್ಕಂಥ 3 ಕೋಟಿ ಹೆಣ್ಣು ಮಕ್ಕಳಿಗೆ ಅವರು ಸ್ವಂತ ಉದ್ಯೋಗವನ್ನು ಮಾಡಲಿಕ್ಕೆ ಅವರು ಈ ಒಂದು ಕಾರ್ಯಕ್ರಮ ಏನು ಕೊಟ್ಟಿದ್ದಾರೆ. ಹೀಗೆ ಹಲವಾರು ರೀತಿಯ ಯೋಜನೆಗಳಿದ್ದಾವೆ. ನಿನ್ನೆ ದಿನ ಮೈಸೂರಿಗೆ ನರೇಂದ್ರ ಮೋದಿ ಅವರು ಬಂದಿದ್ರು, ನೀವೆಲ್ಲ ನೋಡಿದ್ದೀರಿ ಟಿವಿಗಳಲ್ಲಿ. ಇವತ್ತು ಇದೇ ಕಾಂಗ್ರೆಸ್ ಪಕ್ಷ ಹೇಳಿದ್ರು, ಕಳೆದ ಚುನಾವಣೆಗಿಂತ ಮುಂಚೆ ನಮ್ಮ ಕನಕಪುರದ ಸಂಗಮದಿಂದ ಪಾದಯಾತ್ರೆ ಹೊರಟು ಮೇಕೆದಾಟಿನ ನಿರ್ಮಾಣ ಮಾಡ್ತೀವಿ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರು. ಈ ಸರ್ಕಾರ ಬಂದು ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ಘೋಷಣೆ ಮಾಡೋದಿಲ್ಲ. ಈ ನೀರನ್ನ ಕನ್ನಡಿಗರಿಗೆ ಕೊಟ್ಟಿದ್ದಾರೋ, ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ ಕಣ್ಣ ಮುಂದೆ ಇದೆ ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ಅವರ ತೀರ್ಮಾನಗಳು. ಈಗಾಗಲೇ ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ಮೇಕೆದಾಟನ್ನ ಕಟ್ಟಲಿಕ್ಕೆ ನಾವು ತಮಿಳುನಾಡು ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒಪ್ಪಿಗೆ ಕೊಡಲ್ಲ ಅಂತ ಹೇಳಿದ್ದಾರೆ. ಇದು ಈ 2 ಪಕ್ಷಗಳು ಹೊಂದಾಣಿಕೆಯಾಗಿ ಮಾಡ್ಕೊಂಡಿರೋದು. ಇವತ್ತು ನಾನು ಈ ಮೈತ್ರಿಯ ಒಂದು ಹೊಂದಾಣಿಕೆ, ಬಿಜೆಪಿ ಮತ್ತು JDS ನ ಹೊಂದಾಣಿಕೆ, ನಮ್ಮನ್ನ ಬೆಳೆಸಿರ್ತಕ್ಕಂಥ ತಂದೆ ತಾಯಿಗಳು ನೀವೇನಿದ್ದೀರಿ, ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಈ ಹೊಂದಾಣಿಕೆ. ನಾವೇನೋ ವೈಯಕ್ತಿಕವಾದ ಸ್ಥಾನಮಾನ ಪಡಿಬೇಕು ಅಂತ ಅಲ್ಲ. ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಹಲವಾರು ನೀರಾವರಿ ಯೋಜನೆಗಳೇನಿದೆ, ಆ ನೀರಾವರಿ ಯೋಜನೆಗಳ ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಹಣವನ್ನ ಇವತ್ತು ತರಬೇಕಾಗಿದೆ. ನಿನ್ನೆ ನರೇಂದ್ರ ಮೋದಿ ಅವರು ಮೈಸೂರಿನ ಸಭೆಯಲ್ಲಿ ನನ್ನ ಹೆಸರನ್ನ ಕುರಿತು ಒಂದು ಮಾತು ಹೇಳಿದರು. ಕುಮಾರಸ್ವಾಮಿ ಅವರು ಅನುಭವ ಇದೆ, ಕುಮಾರಸ್ವಾಮಿ ಅವರಿಗೆ ಇರ್ತಕ್ಕಂಥ ಅನುಭವವನ್ನ ಕರ್ನಾಟಕ ರಾಜ್ಯದ ವಿಕಾಸವನ್ನ ಮಾಡಲಿಕ್ಕೆ ಅವರಿಗೆ ಜವಾಬ್ದಾರಿ ಇರುವಂತಹ ಸ್ಥಾನಗಳನ್ನ ಕೊಟ್ಟು ಕರ್ನಾಟಕದ ಅಭಿವೃದ್ಧಿಗೆ ಕುಮಾರಸ್ವಾಮಿ ಅವರಿಗೆ ಶಕ್ತಿಯನ್ನು ತುಂಬುತ್ತೇನೆ ಅಂತಕ್ಕಂಥ ಮಾತನ್ನ ನನ್ನ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಮೈಸೂರು. ಇದನ್ನ ನಮ್ಮ ಜನತೆ ನೀವು ಅರ್ಥ ಮಾಡ್ಕೊಳ್ಳಿ. ನಾನಿವತ್ತು ಈ ಚುನಾವಣೆ ನಮ್ಮ ವೈಯಕ್ತಿಕ ಸ್ವಾರ್ಥ ಅಲ್ಲ. ಇವತ್ತು ನಾವು ಒಂದು ಬಿಜೆಪಿ ಮತ್ತು JDS ನಿಂದ 28 ನಮ್ಮ ರಾಜ್ಯದ ಸಂಪೂರ್ಣ ನೀರಾವರಿ ಯೋಜನೆಗಳು ಇವತ್ತು ಕಾರ್ಯಕ್ರಮಗಳನ್ನು ನಾವು ಮುಗಿಸಬೇಕಾಗಿದೆ. ಮುಂದಿನ 5 ವರ್ಷದಲ್ಲಿ ಕಾರ್ಯಕ್ರಮಗಳನ್ನು ಸಂಪೂರ್ಣಗೊಳಿಸದೇ ಇದ್ರೆ ಮತ್ತೆ ನಿಮ್ಮ ಹತ್ರ ಓಟ್ ಕೇಳಕ್ಕೆ ಬರಲ್ಲ. ನಾನು ಕಳೆದ ಬಾರಿ ಹೇಳಿದೆ, ಈ ಪಂಚರತ್ನ ಯೋಜನೆಗಳನ್ನ ಈ ರಾಜ್ಯದ ಅನುಷ್ಠಾನಕ್ಕೆ ತರಲಿಕ್ಕೆ
5 ವರ್ಷದ ಸರ್ಕಾರವನ್ನು ನನ್ನ ಕೈ ಕೊಡಿ ಎಂದು ಜನತೆ ಕೊಡಲಿಲ್ಲ ನನಗೆ. ಆ 5 ಕಾರ್ಯಕ್ರಮಗಳು ಇವತ್ತು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳು. ಪ್ರತಿ ಕುಟುಂಬದ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತವಾದಂತಹ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ನನ್ನ ಕಾರ್ಯಕ್ರಮ. ಪ್ರತಿ ಕುಟುಂಬದ ಯಾವುದಾದ್ರೂ ಒಂದು ರೀತಿಯ ಆರೋಗ್ಯದ ತೊಂದರೆಗೆ ಒಳಗಾದಾಗ ಅದು 30 ಲಕ್ಷ ಇರಲಿ, 40 ಲಕ್ಷ ರೂಪಾಯಿ ವೆಚ್ಚ ಇರಲಿ, ಸರ್ಕಾರವೇ ಅದನ್ನು ಸಂಪೂರ್ಣವಾಗಿ ಆ ಬಡ ಕುಟುಂಬಗಳಿಗೆ ನೆರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಆ ಪಂಚಾಯತ್ನಲ್ಲಿ ಇಟ್ಟಿದೆ. ನನ್ನ ರೈತರು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಹಲವಾರು ಯೋಜನೆಗಳನ್ನು ಪಂಚಾಯತ್ ಕಾರ್ಯಕ್ರಮದಲ್ಲಿ ಇಟ್ಟಿದ್ದೆ. ಇವತ್ತು ನಾನು ಬಿಜೆಪಿ ಜೊತೆ ಮೈತ್ರಿ ಮಾಡಿರ್ತಕ್ಕಂಥದ್ದು ಈ ನನ್ನ ಯೋಜನೆಗಳನ್ನು ತರಲಿಕ್ಕೆ ನನಗೆ ಬರೀ ವೇದಿಕೆ ಮೇಲೆ ಭಾಷಣ ಮಾಡಲು ಸಾಧ್ಯ ಇಲ್ಲ. ನಮ್ಮ ಪಕ್ಷ ಇವತ್ತು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವನ್ನ ಲೆಕ್ಕಾಚಾರ ಮಾಡಿ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದನ್ನ ಇಡೀ ದೇಶದ ಜನ ಇವತ್ತು ಏನ್ ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಅಂತ ಹೇಳಿ. ಅದರ ಹಿನ್ನೆಲೆಯಲ್ಲಿ ಅವರ ಜೊತೆ ಸಂಬಂಧ ಏನು ಮಾಡಿದ್ದೇನೆ, ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮ ತರಲಿಕ್ಕೆ ಇವತ್ತು ಬಿಜೆಪಿ ಜೊತೆ ಕೈ ಜೋಡಿಸಿರ್ತಕ್ಕಂಥ ನನ್ನ ರೈತರ ಬಗ್ಗೆ, ನಮ್ಮ ಯುವಕರ ಬಗ್ಗೆ, ನಮ್ಮ ತಾಯಂದ್ರ ಬಗ್ಗೆ ಹಲವಾರು ರೀತಿಯ ಆರ್ಥಿಕ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ನೀವು ಬೇಡತಕ್ಕಂಥ ಪ್ರಶ್ನೆ 77 ವರ್ಷವಾದರೂ ಸರ್ಕಾರ ಏನಾದ್ರು ಕೊಡುತ್ತಾ ಅಂತಕ್ಕಂಥದ್ದನ್ನ ಬೇಡತಕ್ಕಂಥದ್ದೇನಿದೆ ಇದನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ನಿಮ್ಮಗಳಿಗೆ ಯಾರಾದ್ರೂ ಕಷ್ಟ ಅಂದಾಗ ಕೈ ಎತ್ತಿ ನೀವು ಕೊಡ್ತಕ್ಕಂಥ ಶಕ್ತಿ ನಿಮ್ಮಗಳಿಗೆ ತಂದು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕ್ರಮ. ದಯವಿಟ್ಟು ಒಂದು ಬಾರಿ 28ಕ್ಕೆ 28 ಸ್ಥಾನವನ್ನ ನನ್ನ ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತ ಬಂಧುಗಳಲ್ಲಿ ಮನವಿ ಮಾಡ್ತಾರೆ. ಈ ಬಾರಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಸುಧಾಕರ್ ಅವರೇನು ಕ್ರಿಯಾಶೀಲರು, ಯುವಕರು ಎಲ್ಲಾ ರೀತಿಯ ಒಂದು ಪ್ರಜ್ಞಾವಂತ ಒಂದು ಕೆಲಸವನ್ನು ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾರೆ. ಯುವಕರಾಗಿ ಅವರು ಕ್ರಿಯಾಶೀಲರಿದ್ದಾರೆ. ನಾಡಿನ ಅಭಿವೃದ್ಧಿಗೆ ಅವರಿಂದ ಎಷ್ಟು ಉತ್ತಮವಾದ ಕಾರ್ಯವನ್ನು ನಿರೀಕ್ಷೆ ಮಾಡತಕ್ಕಂಥದ್ದು ಏನಿದೆ ಅವರನ್ನ ತಾವು ಇವತ್ತು ಆಯ್ಕೆ ಮಾಡಿಕೊಳ್ಳಿ. ಇವತ್ತು ನಾನು ಒಂದು ಮಾತು ಹೇಳ್ತೀನಿ, ಇಲ್ಲಿಯ ಶಾಸಕರ ಬಗ್ಗೆ ಮಾತನಾಡಬೇಕು ಅಂತ ಕಿವಿಲಿ 2 ಜನ ಹೇಳು. ಆ ಶಾಸಕ ನಿಮ್ಮ ಅಭಿವೃದ್ಧಿಗೆ ಇಲ್ಲಿ ಶಾಸಕನಾಗಿ ಬಂದಿಲ್ಲ. ಅಲ್ಲಿ ಯಶವಂತಪುರದಲ್ಲಿ ಯಾವ್ಯಾವ ಬೆಟ್ಟ ಗುಡ್ಡಗಳು ಕೆಲಸ ಮಾಡದೆ ಲೂಟಿ ಹೊಡೋದು, ಸರ್ಕಾರ ದುಡ್ಡು ಲೂಟಿ ಹೊಡೋದು. ಆನೇಕಲ್ನಲ್ಲಿ ಏನು ಅಭಿವೃದ್ಧಿ ಹೆಸರಿನಲ್ಲಿ ಯಾವ ಕೆಲಸ ಮಾಡದೆ ಲೂಟಿ ಹೊಡೆದು ಆ ಪಾಪದ ಹಣವನ್ನ ಇಲ್ಲಿ ತಂದು ಹಂಚೋದಷ್ಟೇ ಅಲ್ಲ, ಮಾಡ್ಲಿಕ್ಕೆ ಓಟ್ ಹಾಕ್ಸ್ಕೊಳ್ಳಿಕ್ಕೆ ಅವರ ಧಮಕಿ ಇದೆಯಲ್ಲ, ಆ ಧಮಕಿ ಎದುರಬೇಡಿ. ಈ ಚುನಾವಣೆ ಮುಗಿದ ಮೇಲೆ ಇವ್ರ ಧಮಕಿ ಎಲ್ಲ ನಡೆಯೋದಿಲ್ಲ. ಇಲ್ಲಿ ರಾಜ್ಯದಲ್ಲಿ ಎಷ್ಟು ದಿನ ಪೊಲೀಸ್ನವ್ರು ಇಟ್ಕೊಂಡು ಎದುರಿಸ್ತಾರೆ? ನಾವು ಕಾಣದೇ ಇರೋ ಪೊಲೀಸ್ನರ ಇವತ್ತು ಇಲ್ಲಿರ್ತಾರೆ, ನಾಳೆ ಈ ಕಡೆಗೆ ಓಡೋಗ್ಬಿಡ್ತಾರೆ. ಎದರಬೇಕಾಗಿಲ್ಲ. ನೀವು ಯಾರು ನನ್ನ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರಲ್ಲಿ, ಬಿಜೆಪಿ ಕಾರ್ಯಕರ್ತರು, ಇನ್ನು 2 ತಿಂಗಳಿಷ್ಟೇ ಇವ್ರ ಆಟ. 2 ತಿಂಗಳಾದ್ಮೇಲೆ ಹೇಳ್ತಾರೆ. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾಯಿ ಹಸಿತ್ತಂತೆ ಊಟ ಅಳಿಸಿತ್ತಂತೆ. ಇವ್ರು ಹೇಳ್ತಾರೆ ನಮ್ಮ ಪಕ್ಷಗಳ ಬಗ್ಗೆ. ಇವ್ರ ಕಥೆ ಎಲ್ಲಿಗಿದೆ? ದೇಶದಲ್ಲಿ ಸಿಕ್ಕಿದ್ದರ ಮನೆ ಬಾಗಿಲು ಕೈಕಾಲು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಮ ಜೊತೆ ಬನ್ನಿ ಅಂತ. ನಿಮ್ ಜೊತೆ ಬಂದು ನಮ್ಮನ್ನು ಏನ್ ಮಾಡಿದ್ರಿ? ನನ್ನ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂದ್ರೆ ನಮ್ಮ ಕಾರ್ಯಕ್ರಮ ಅಲ್ಲ ಅದು. ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಒಂದು ನಿಲ್ಲಬಾರದು, 1 ರೂಪಾಯಿನ ಕಡಿಮೆ ಮಾಡಬಾರದು. ಅಯ್ಯೋ ಪುಣ್ಯಾತ್ಮರ, ನಿಮ್ ಕಾರ್ಯಕ್ರಮ ಎಲ್ಲಾ ಮುಂದುವರಿಸಿ. ನನ್ನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂತ ಇದ್ದಾರೆ. ಆ ಕುಟುಂಬಗಳು ಅನಾಥರಾಗೋದು ಬೇಡ. ನಾನು ಮಾತು ಕೊಟ್ಟಿದ್ದೇನೆ, ನಿಮ್ಗೆ ಎಲ್ಲಾ ಕಾರ್ಯಕ್ರಮಕ್ಕೂ ಹಣ ಒದಗಿಸಿ ನನ್ನ ರೈತರಿಗೂ ಇವತ್ತು ಸಾಲ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಮಾಡ್ತೀನಿ ಅಂತ ಹೇಳಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ 1 ನಯಾ ಪೈಸಾ ಕಡಿಮೆ ಮಾಡದೆ 25,000 ಕೋಟಿ ನನ್ನ ರೈತರ ಸಾಲವನ್ನ ಮನ್ನಾ ಮಾಡತಕ್ಕ ತೀರ್ಮಾನ ಏನು ಮಾಡಿದ್ದೇನೆ. ಇದು ನಾನು ನಾಡಿಗೆ ಮಾಡಿರ್ತಕ್ಕಂಥದ್ದು ದ್ರೋಹ. ನನ್ನ ನಾಡಿನ ರೈತರಿಗೆ ನಾನು ದ್ರೋಹ ಮಾಡಿದ್ದೆ. ನಾನು ಯೋಚನೆ ಮಾಡಿದ್ದೇವೆ. ಅದಕ್ಕೋಸ್ಕರ ಇವತ್ತು ಮುಂದೆ ಬಂದಿದ್ದೇನೆ. ಕೈ ಜೋಡಿಸಿ ಮನವಿ ಮಾಡ್ತೀನಿ. ನೆಲಮಂಗಲದ
ಎಲ್ಲರನ್ನ ತಂದೆ ತಾಯಿಗಳು ಯುವಕ ಸ್ನೇಹಿತರಿಗೆ ಬಿಜೆಪಿ ಮತ್ತು JDSನ ಎರಡೂ ಪಕ್ಷಗಳ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ ಒಗ್ಗಟ್ಟಾಗಿ ನೀವು ತೀರ್ಮಾನ ಮಾಡಿ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ನಿಮ್ಮ ಲೆವೆಲ್ನಲ್ಲೇ ಬಗೆಹರಿಸಬಹುದು. ಇವತ್ತು ಕನಿಷ್ಠ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ 30-35 ಸಾವಿರ ಅಂತರದ ಬಹುಮತವನ್ನ ಡಾಕ್ಟರ್ ಸುಧಾಕರ್ ಅವರಿಗೆ ತಾವು ನೀಡಿ ನಿಮ್ಮ ಬದುಕಿಗೆ ಉತ್ತಮವಾದ ಕಾರ್ಯಕ್ರಮ ತರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಎತ್ತಿನಹೊಳೆ ಬಗ್ಗೆ ಚರ್ಚೆ ಮಾಡಿದ್ರು. 2014ಕ್ಕೆ ಇದೇ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಆಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ತರಾತೂರಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇದೇ ಚುನಾವಣೆ ಲೋಕಸಭೆ ಚುನಾವಣೆ ಘೋಷಣೆ ಆಗ್ತಕ್ಕಂಥದ್ದು ಏನಿತ್ತು, ಅಲ್ಲಿ 2014 ಶಂಕುಸ್ಥಾಪನೆ ನೆರವೇರಿಸಿದ್ರು. ಎತ್ತಿನಹೊಳೆಗೆ 3 ವರ್ಷದಲ್ಲಿ ನೀರು ಕೊಟ್ಬಿಡ್ತೀವಿ ಚಿಕ್ಕಬಳ್ಳಾಪುರಕ್ಕೆ ಅಂದರು. ಈಗ ಎಷ್ಟು ವರ್ಷ ಆಗಿದೆ? 10 ವರ್ಷ ಆಯಿತು. ಪಾಪ ವೀರಪ್ಪ ಮೊಯ್ಲಿಯವರು ಬಂದು ಹೇಳಿದ್ದೇ ಎತ್ತಿನಹೊಳೆ ಎಲ್ಲಿದೆ? ಎತ್ತಿನಹೊಳೆ ಅಲ್ಲೇ ಸಕಲೇಶ್ಪುರದ ಹತ್ರ ಇದೆ. ಎತ್ತಿನಹೊಳೆ ಹೆಸರಿನಲ್ಲಿ 13,000 ಕೋಟಿ ಹಣವನ್ನ ಇವತ್ತೇನು ಖರ್ಚು ತೋರಿಸ್ತಾ ಇದ್ದಾರೆ. ಆ 13,000 ಕೋಟಿ ಯಾರ್ಯಾರು ಜೋಬ್ಗೆ ಹೋಗಿದೆ ಯೋಚನೆ ಮಾಡಿ. ಅವರಿಗೆ ಎತ್ತಿನಹೊಳೆ ಹಾಲು ಕೂಡ ಹಸುವುದು ಎತ್ತಿನಹೊಳೆ ಅವರಿಗೆ ಬೇಕಾಗಿದೆ. ಇನ್ನು 10 ವರ್ಷವೋ ಏನಾದ್ರು ಬೇಕೋ ಗೊತ್ತಿಲ್ಲ, ಕಂಪ್ಲೀಟ್ ಮಾಡ್ತಾರೋ ಇಲ್ಲ. ಹಾಲು ಕರಿಯೋ ಹಸು ಅದು ಚೆನ್ನಾಗಿ ಕರ್ಕೊಂಡು ಕೂತವ್ರೆ. ಹಾಲು ನೀರಂತೂ ಇನ್ನೂ ಕೊಡಲಿಲ್ಲ, 10 ವರ್ಷ ಆಗ. ಇದೆಲ್ಲವನ್ನ ಯೋಚನೆ ಮಾಡಿ ದಯವಿಟ್ಟು ನನ್ನ ಬಂಧುಗಳು ಇವತ್ತು ಈ ಶಾಸಕನ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದನ್ನ ತಾತ್ಕಾಲಿಕವಾಗಿ ಯಾವುದೋ ಒಂದು ಸಣ್ಣ ನಮ್ಮ ತಪ್ಪುಗಳಿಂದ ಈ ಶಾಸಕ ಏನು ಬಂದಿದೆ. ಇವತ್ತು ಕೆಲಸ ನಡೀತಿದ್ರೆ ಇವತ್ತು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಕಾಲದಲ್ಲಿ ಹಣ ಬಿಡುಗಡೆ ಮಾಡ್ತಿದ್ರು. ಬಿಜೆಪಿ ಸರ್ಕಾರದಲ್ಲಿ ಹಣ ಬಿಡುಗಡೆ ಆಗಿತ್ತು. ಆ ಕೆಲಸ ಹೊರತುಪಡಿಸಿ ಈಗಿನ ಸರ್ಕಾರದಿಂದ 1.5 ಪೈಸೆ ಬಿಡುಗಡೆ ಆಗಿದೆ. ಬಹುಶಃ ನನಗೆ ತಿಳಿದಂಥದ್ದು ನಮ್ಮ ಕಾಲದಲ್ಲೇ ನೆಲಮಂಗಲದ UGDಗೆ 243 ಕೋಟಿ ಹಣವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ನಗರಸಭೆ ಮಾಡಿಕೊಟ್ಟೆ. ಯಾವ ನಾನ್ ಕಾಲದಲ್ಲೇ ಕೊಟ್ಟರು ಇನ್ನೂ ಶುರು ಮಾಡಲಿಲ್ಲ. ಇದು ಅವರ ಕತೆ. ಅದರಿಂದ ಸೋಲೂರು ಹೋಬಳಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೆ. ಆದರೆ ನಾವು ಅಧಿಕಾರ ಬಿಡಬೇಕಾಯ್ತು. ಈಗ ಹೋಗಿದ್ರೆ ಆಗಲೇ ಮುಗಿತಿದ್ದೀವಿ ನಿಮ್ಮ ಬೇಡಿಕೆ ಈಡೇರೋದು. ಆದ್ರೆ ಇವತ್ತು ಹಿಡಿದ್ರೆ ನಿಮ್ಮ ಈ ಬೇಡಿಕೆ ಈಡೇರಿಸ್ಕೊಡೋದು ನಮ್ಮ ಜವಾಬ್ದಾರಿ. ಅದೇ ಚಿಕ್ಕ ಹೇಳಿದ್ರೆ ಆ ಬೈರೇಗೌಡರು ನಮ್ಮ ಹಿರಿಯ ನಾಯಕರು ನಮ್ಮ ಬೆಂಗಳೂರು ಹಾಲು ಉತ್ಪಾದಕರ ಒಂದು ಚುನಾವಣೆಯಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ನೆಲಮಂಗಲದಿಂದ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೂ ಸಹ ಆಶೀರ್ವಾದ ಮಾಡಿ ಮುನ್ರಾಮ್ ಅವರು ನಿಲ್ಲಬೇಕು ಅಂತ ಆಸೆ ಇತ್ತು. ಆದರೆ ಅವರು ಇವತ್ತು ತ್ಯಾಗ ಮಾಡಿ ಅವ್ರಿಗೇನು ಬಿಟ್ಕೊಟ್ಟಿದ್ದಾರೆ. ನಿಮ್ಗಳ ಆಶೀರ್ವಾದ ಇರಲಿ. ಮತ್ತು ನರೇಂದ್ರ ಮೋದಿ ಅವರು 20ನೇ ತಾರೀಕಿನಂದು ನಮ್ಮ ದೇವನಹಳ್ಳಿ ಭಾಗದಲ್ಲಿ ಮಧ್ಯಾಹ್ನ 3:15 ಗಂಟೆಗೆ ಅವರು ಒಂದು ಬೃಹತ್ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನರೇಂದ್ರ ಮೋದಿ ಅವರು 20ನೇ ತಾರೀಕಿನಂದು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೆಲಮಂಗಲದಿಂದ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಆ ಕಾರ್ಯಕ್ರಮದ ನಿಮ್ಮ ಜೊತೆ ನಾನು ಭಾಗವಹಿಸ್ತೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಎಲ್ಲರಿಗೂ ನನ್ನ ವಂದನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.